ಕುಗ್ಗದಿರು ಮನವೇ ಗುರಿ ಮುಟ್ಟುವ ತನಕ. ಗುರಿ ಮುಟ್ಟಲು ಮೆಟ್ಟಿಲಾದವರ ಮರೆಯದಿರು ಕೊನೆಯ ತನಕ. ಜೀವನ ಕೊನೆಯಾಗುವ ಮುಂಚೆ ಜೀವಿಸು ಪ್ರತಿ ನಿಮಿಷ. ನೆಮ್ಮದಿಯ ಹುಡುಕುತ್ತಾ ಮನವ ಕಾಡುತ್ತಾ ಕಾಣಬೇಕು ಖುಷಿಯ ಪ್ರತಿಯೊಂದರಲ್ಲೂ ಎನ್ನುತ್ತಾ. ನಾನು ನಿಮ್ಮ ದೀಪ. ನಿಮ್ಮ ಸಹಕಾರದೊಂದಿಗೆ ನನ್ನ ಮುಂದಿನ ಪಯಣ. ಗಾಯ್ಸ್, ಇವತ್ತು ನನ್ನ ಸ್ಕಿನ್ ರುಟೀನ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಕಿನ್ನ ಒಂದು ಸ್ವಲ್ಪ ಕೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನು ಚಿಯಾ ಸೀಡ್ಸಿಂದ ಮಾಡಿರೋಂತಹ ಒಂದು ಫೇಸ್ ಪ್ಯಾಕ್ನ ಹಾಕೊಳ್ತಾ ಇದ್ದೀನಿ. ಮಾಡೋಕ್ಕಿಂತ ಮುಂಚೆ ಹೆಂಗೆ ಕಾಣತೈತೆ ನೋಡ್ಬೋದು. ಈಗ ಅಪ್ಲೈ ಮಾಡಿದ್ಮೇಲೆ ಹೆಂಗೆ ಕಾಣಿಸ್ತೈತೆ ನೋಡೋಣ ಅಂತ ಬರೀ ಹಚ್ಕೊಳ್ಳೋ. ಚಿಯಾ ಸೀಡ್ಸಿಂದ ಮಾಡಿರೋಂತಹ ಫೇಸ್ ಪ್ಯಾಕ್ ಆ್ಯಕ್ಚುಲಿ ನಾ ಲಾಸ್ಟ್ ಟೈಮ್ ಹಚ್ಕೊಂಡಾಗ ಮಸ್ತ್ ಆಗಿತ್ತು ನನ್ನ ಸ್ಕಿನ್. ಅದಕ್ಕೋಸ್ಕರ ನಾನು ಮತ್ತೊಂದ್ಸತಿ ಹಚ್ಕೊಳತ್ತೀನಿ. ನೋಡೋಣ್ರಿ ಈ ಸತಿ ಹೆಂಗೆ ಆಕೈತಿ ಅಂತ ಹೇಳಿ ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬರ್ರಿ ನನ್ನ ಬ್ಲಾಗ್ಸ್ನ ಫಾಲೋ ಮಾಡಿರಿ, ಆವಾಗ ನಿಮ್ಗೆ ಗೊತ್ತಾಗ್ತೈತೆ ಹೆಂಗೆ ಕಾಣಿಸ್ತದೆ ನನ್ನ ಸ್ಕಿನ್ ಆಮೇಲೆ ಹಚ್ಕೊಂಡಾದ್ಮೇಲೆ ಅಂತ ಹೇಳಿ. ಈ ಚಿಯಾ ಸೀಡ್ಸ್ ಈ ಪ್ಯಾಕ್ ಹೆಂಗೆ ಮಾಡಿದೆ ಅಂತ ಹೇಳ ನಿಮ್ಗೆ. ಸೊ ಇದನ್ನು ಮಾಡೋಕ್ಕೆ ನಾನು ಏನು ಮಾಡಿದೆ, ಚಿಯಾ ಸೀಡ್ಸ್ 1 ಟೇಬಲ್ ಸ್ಪೂನ್ ಇದೆ, 2 ಟೇಬಲ್ ಸ್ಪೂನ್ ತೊಗೊಂಡೆ. 2 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸಿಗೆ ನಾನು ಏನು ಮಾಡಿದೆ, ಹಾಲೊಳಗಡೆ ಹಾಕಿ ನೆನೆ ಇಟ್ಕೊಂಡೆ. ಅದಕ್ಕೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಬೇಕು. ಚಿಯಾ ಸೀಡ್ಸ್ ಅದರೊಳಗಡೆ ಪೂರ್ತಿಯಾಗಿ ನೆನಿಬೇಕು ಹಾಲೊಳಗಡೆ, ಅಷ್ಟೇ ಮಾತ್ರ ನಾವು ಹಾಕೋಬೇಕು. ಒಂದು ಹಾಫ್ ಟೀ ಕುಡಿಯೋ ಕಪ್ಪಿಂದ ಹಾಫ್ ಕಪ್ ಆಗಿದ್ರೆ ಸಾಕು. ಹಾಲು ಹಾಕಿ ಅದರೊಳಗಡೆ ಚಿಯಾ ಸೀಡ್ಸ್ನ ನೆನೆ ಇಡಬೇಕು. ಏನಿಲ್ಲ ಅಂದರೆ ಒಂದು 4 ಅವರ್ಸ್ ನೆಂದ್ರೆ ಸಾಕು. ಅವಾಗ ಅದು ಪೂರ್ತಿ ನೆಂದಾದ್ಮೇಲೆ ಅದು ಡಿಫ್ರೆಂಟಾಗಿ ಕಾಣಿಸ್ತೈತಿ. ಅದನ್ನು ನೆಂದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಪೂರ್ತಿ 4 ತಾಸು ಆದಮೇಲೆ ಅದನ್ನು ತೆಗೆದು ಮಿಕ್ಸಿ ಜಾರ್ ಒಳಗೆ ಹಾಕಿ ಏನು ಮಾಡಿರಿ, ಅದಕ್ಕೆ ಜಾರ್ ಒಳಗೆ ಚಿಯಾ ಸೀಡ್ಸ್ ಮತ್ತು ಹಾಲು 2 ಮಿಕ್ಸ್ ಇದ್ದಿದ್ದೇನು ನೆನೆಸಿರ್ತೇವಲ್ಲ ಅದನ್ನು ಹಾಕಿ ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಜೇನುತುಪ್ಪ ಹಾಕೊಳ್ಳೋಣ. ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಏನೈತಿ ಪೂರ್ತಿ ಗ್ರೈಂಡ್ ಮಾಡಿ ಆ ಪ್ಯಾಕ್ನ ನಾನೀಗ ಬಟ್ಲಿಗೆ ಹಾಕ್ಕೊಂಡು ಇದನ್ನು ನಾನೇನು ಮಾಡೀನಿ ನನ್ನ ಫೇಸಿಗೆ ಅಪ್ಲೈ ಮಾಡತ್ತೀನಿ. ನಿಮ್ಗೆ ನಾನು ತೋರಿಸೇನಿ ಹೆಂಗಿತ್ತೆ ನನ್ನ ಸ್ಕಿನ್ ಮುಂಚೆ, ಇವಾಗ ಹೆಂಗಾಗ್ತದೆ ಅಂತ ನೋಡೋಣ ಅಂತ. ನಾನಂತೂ ಫುಲ್ ಎಕ್ಸೈಟ್ ಇದ್ದೀನಿ ನನ್ನ ಸ್ಕಿನ್ ಹೆಂಗಾಗ್ತೈತಿ ಅಂತ ಹೇಳಿ. ಕೆಲವೊಂದಿಷ್ಟು ಜನ ಅರ್ಧಂಬರ್ಧ ಗ್ರೈಂಡ್ ಮಾಡಿ ಹಚ್ಕೋತಾರೆ, ಅದು ಸ್ಕಿನ್ ಮೇಲೆ ಕುತ್ಕೊಳ್ಳೋದೇ ಇಲ್ಲ. ಇದೇನು ಅಷ್ಟೊಂದು ಹಚ್ಕೊಳ್ಳೋದೇನು ಕಷ್ಟ ಆಗಲ್ಲ. ಬಟ್ ಆಲ್ಮೋಸ್ಟ್ ನಾನು ಬೇರೆಯವ್ರು ಹಚ್ಕೊಂಡಿದ್ದು ನೋಡಿದ್ನಲ್ಲ, ಅವ್ರು ಹಚ್ಕೊಂಡಿದ್ದು ನೋಡಿದಾಗ ತುಂಬ ಕಷ್ಟ ಐತಿ ಹಚ್ಕೊಳ್ಳೋದು ಅಂತ ಹೇಳಿದ್ರು. ಬಟ್ ನನಗೆ ಆ ಥರ ಏನು ಅನ್ಸಕತ್ತಿಲ್ಲ, ಕಷ್ಟ ಐತಿ ಇದನ್ನ ಹಚ್ಕೊಳ್ಳೋದು ಅಂತ ಹೇಳಿ. ಸ್ವಲ್ಪ ತಿಕ್ ಲೇಯರ್ ಮಾಡ್ಕೊಳತ್ತೀನಿ, ಜಾಸ್ತಿ ಎಫೆಕ್ಟ್ ಕೊಡಲಿ ನನ್ನ ಸ್ಕಿನ್ನಿಗೆ ಅಂತ ಹೇಳಿ. ಬಟ್ ಹಿಂಗೆ ಕಿತ್ತಿದ್ರೆ ಹಿಂಗೆ ಬರ್ತಿತ್ತು ಲಾಸ್ಟ್ ಟೈಮ್. ಬಟ್ ಈ ಸರ್ತಿ ಹೆಂಗೆ ಆಕೈತೆ ನೋಡೋಣ. ಓಕೆ, ಇವಾಗಂತೂ ಫೇಸ್ ಪ್ಯಾಕ್ ಹಚ್ಕೊಂಡಾಗೈತಿ. ಈ ಫೇಸ್ ಪ್ಯಾಕ್ ಒಣಗಿದ್ಮೇಲೆ ಹೆಂಗೆ ಕಾಣಿಸ್ತೈತಿ ಅಂತ ಹೇಳಿ ನೋಡೋಣ. ಸೊ ಇವಾಗ ಇದು ಕಂಪ್ಲೀಟಾಗಿ ಒಣಗಿದೆ. ಸೊ ನಾನೀಗ ಏನು ಮಾಡಬೇಕು, ಮುಖ ತೊಳ್ಕೊಂಬರ್ತೀನಿ, ಹೆಂಗೆ ಕಾಣಿಸ್ತೈತಿ ನೋಡೋಣ ಅಂತ. ಬರ್ರಿ ಟ್ಯಾಂಜರಾನ್ ಹೆಂಗೈತಿ ನನ್ನ ಸ್ಕಿನ್ ನೋಡೋಣ. ಈಗ ಇಷ್ಟು ಸ್ಕಿನ್ ಶೈನ್ ಹೊಡೆಯತೈತಿ. ಬಟ್ ಫೇಸ್ ವಾಶ್ ಮಾಡಿದ್ಮೇಲೆ ಹೆಂಗೆ ಕಾಣಿಸ್ಬೋದು ನೋಡೋಣ. ವೆಯ್ಟ್ ಮಾಡಿ. ಹೆಂಗೆ ಕಾಣಿಸ್ತಾ ಇದೆ ನೋಡ್ಬೋದು. ಮುಖ ತೊಳ್ಕೊಂಡು ಬಂದಮೇಲೆ ನನ್ನ ಸ್ಕಿನ್ನು ನನಗಂತೂ ತುಂಬ ಇಷ್ಟ ಆಗಿದೆ ಪ್ಯಾಕ್. ನಿಮಗೂ ಇಷ್ಟ ಆಕೈತಿ ಅಂದ್ಕೊಂಡೀನಿ. ಸೊ ಇವಾಗ ಮುಖ ತೊಳ್ಕೊಂಬಂದು ಮುಖ ಎಲ್ಲ ಒರೆಸ್ಕೊಂಡೀನಿ. ಇವಾಗ ನೀವು ನೋಡ್ಬೋದು ಯಾವ ಥರ ನನ್ನ ಸ್ಕಿನ್ ಕಾಣಿಸ್ತಾ ಇದೆ ಅಂತ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫೇಸ್ ಪ್ಯಾಕ್. ನೀವು ಟ್ರೈ ಮಾಡಿರಿ. ಇಫ್ ನಿಮ್ದು ಆಯ್ಲಿ ಸ್ಕಿನ್ ಇತ್ತಂತಂದ್ರೆ ಇದಂತೂ ಫೇಸ್ ಪ್ಯಾಕ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಗ್ಲಾಸಿ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನನ್ನ ಸ್ಕಿನ್ ಅಂತ. ನನಗಂತೂ ಭಾಳ ಇಷ್ಟ ಆಯಿತು. ಸೊ ನೀವು ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.